ಬಂದ್ರಾ ಬನ್ನಿ ಫ್ರೆಂಡ್ಸ್, ಜೇನುಗೂಡಿನಂತಹ ಗಟ್ಟಿ ಮೈಸೂರು ಪಾಕ್ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇವಾಗ ಮೈಸೂರು ಪಾಕ್ ಮಾಡೋದಕ್ಕೆ ನಾನು 1.5 ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡು ಅದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕರಗೋದಕ್ಕೆ ಬಿಡಬೇಕು. ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದರೆ ಆಣ ಬೇಗ ಬರೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ನಾನು 1.5 ಕಪ್ ಸಕ್ಕರೆಗೆ 2 ಕಪ್ಪಷ್ಟು, ಸೇಮ್ ಕಪ್ಪು, ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀವಲ್ಲ ಅದೇ ಕಪ್ ಅಳತೆಯಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಬಜ್ಜಿ ಬೋಂಡ ಮಾಡೋದಕ್ಕೆ ತೊಗೊತೀವಲ್ಲ ಆ ಹಿಟ್ಟನ್ನು ತೊಗೊಂಡು ಅದು ಪೂರ್ತಿ ಎಣ್ಣೆ ಅಥವಾ ತುಪ್ಪ ನೀವು ಯಾವುದ್ರಲ್ಲಿ ಮಾಡ್ತೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ. ಈ ಕಡೆ ಆಣ ಕರಗಿ ಸಕ್ಕರೆ ಕರಗಿ ಆಣ ಬರ್ತಾ ಇದೆ. ಈ ರೀತಿ ಆಣವನ್ನು ಚೆಕ್ ಮಾಡಬೇಕಂದ್ರೆ ನೀರಲ್ಲಿ ಹಾಕಿ ನೋಡಬೇಕು, ಇಲ್ಲ ಕೈಯಿಂದನೇ. ಆದರೆ ಹೊಸದಾಗಿ ಮಾಡುವವರು ನೀವು ನೀರಲ್ಲಿ ಹಾಕಿದ್ರೇ ಒಳ್ಳೆಯದು. ಕೈ ಸುಡುವಂತಹ ಸಾಧ್ಯತೆ ಇರುತ್ತೆ, ಸೊ ಅದರಲ್ಲಿ ಬರೋದಿಲ್ಲ. ನೀರಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಆಗಲೇ ನೀರಲ್ಲಿ ಹಾಕಿದಾಗ ಅದು ಫಸ್ಟ್ ಟೈಮ್ ಅಂಟ್ಕೊಳ್ಳಿಲ್ಲ, ಆಮೇಲೆ ಅದು ಯಾವ ರೀತಿಯಪ್ಪ ಅಂದರೆ ನೀರಲ್ಲಿ ಕರಗೋದಿಲ್ಲ. ಆವಾಗ ನಮ್ಗೆ ಆಣ ಬಂದಿದೆ ಅಂತ ಅರ್ಥ. ಆಣ ಬಂದ ಮೇಲೆ ನಾವು ಕಲಿಸಿಟ್ಕೊಂಡಂತಹ ಕಡಲೆ ಹಿಟ್ಟಿತ್ತಲ್ಲ, ತುಪ್ಪದಲ್ಲಿ ಕಲಿಸಿದಂತಹ ಕಡಲೆ ಹಿಟ್ಟನ್ನು ಆಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಸ್ವಲ್ಪ ಕೈ ಬಿಟ್ಟರೂ ಕೂಡ ತಳ ಹೊತ್ತುವಂತಹ ಸಾಧ್ಯತೆ ಇರುತ್ತೆ. ನಾವು ಪಕ್ಕದಲ್ಲಿ ತುಪ್ಪವನ್ನು ಬಿಸಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಆಗಾಗ ಸ್ವಲ್ಪ ಹೊತ್ತು ಬಿಟ್ಟು ನಾವು ತುಪ್ಪವನ್ನು ಹಾಕಬೇಕು. ಈ ಬಬಲ್ಸ್ ಎಲ್ಲ ಬರ್ತಾವಲ್ಲ, ಈ ರೀತಿ ನೋಡಿರಿ, ಹಾಕಿದಾಗೆಲ್ಲ ಬಬಲ್ಸ್ ಬರ್ತಾವಲ್ಲ, ಅದೇ ನಮ್ಗೆ ಜೇನುಗೂಡ್ನಂಗೆ ಮೈಸೂರು ಪಾಕ್ ಬರೋದು. ಜೇನುಗೂಡ್ನಾಗ ಅಂದ್ರೆ ಹೋಲ್ ಥರ ಕಾಣಿಸ್ತಿರ್ತಾವೆ ನೋಡಿರಿ, ಗ್ಯಾಪು, ಅದಕ್ಕೆ ಜೇನುಗೂಡು ಅಂತ ಕರಿತೀವಿ. ಸೊ ಆ ರೀತಿ ಬರಬೇಕಂದ್ರೆ ನಾವು ಬಿಸಿ ತುಪ್ಪವನ್ನು ಒಂದು 5ರಿಂದ 6 ಸಾರಿ ಹಾಕ್ತಾ ಇರಬೇಕು. ಹಿಟ್ಟಲ್ಲಿ ಕಡಿಮೆ ಉರಿಯಲ್ಲಿ ಮಾಡಬೇಕು. ಜಾಸ್ತಿ ಉರಿ ಇಟ್ಟರೆ ತುಂಬ ಕೆಂಪಗಾಗಿಬಿಡ್ತಾವೆ ಮೈಸೂರು ಪಾಕು. ಹಾಗಾಗಿ ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಪೂರ್ತಿ ಉಬ್ಬಿ ಬರಬೇಕು ಅದು ಹಿಟ್ಟು, ಅಲ್ಲಿವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಯಾವಾಗ ನಮ್ಗೆ ಫೈನಲಾಗಿ ಎಣ್ಣೆ ಆ ಕಡೆ ಈ ಕಡೆ ನಿಲ್ತಾ ಇದೆ ಅಂದರೆ ಹಿಟ್ಟು ಎಣ್ಣೆಯನ್ನು ತೆಗೆದುಕೊಳ್ಳಲ್ಲ, ಸಾಕಾಗಿ ಬಿಡ್ತೈತೆ ನೋಡಿರಿ. ಆ ಟೈಮಲ್ಲಿ ನಮಗೆ ಹಿಟ್ಟು ರೆಡಿ ಆಗಿದೆ ಅಂದರೆ ಮೈಸೂರು ಪಾಕ್ಗೆ ಹದ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಆವಾಗ ಒಂದು ಮೋಲ್ಡ್ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಅಥವಾ ಹಿಟ್ಟನ್ನು ಹಾಕಿ ನೀವು ಆ ಮೋಲ್ಡಿಗೆ ನಾವು ಮಾಡಿಟ್ಕೊಂಡಂತಹ ಮೈಸೂರು ಪಾಕಿನ ಮಿಶ್ರಣವನ್ನು ಹಾಕಬೇಕು. ಮೇಲ್ಗಡೆ ಎಣ್ಣೆ ನಿಂದಿರುತ್ತೆ, ಹಾಗಂತ ನಾವೇನನ್ನು ತೆಗೆದುಕೊಳ್ಬಾರ್ದು, ಅದು ತಾನಾಗಿ ಇಂಕೊಂಡ್ಬಿಡ್ತೈತೆ. ಆಮೇಲೆ ಈ ರೀತಿಯಾಗಿ ಬಿಟ್ಟು ಒಂದು 20ರಿಂದ ಅರ್ಧ ತಾಸು ಬಿಡಬೇಕು. ಇದು ತುಂಬಾ ಬಿಸಿ ಇರುತ್ತೆ, ಯಾಕಂದ್ರೆ ನಾವು ಬಹಳ ಹೊತ್ತಿಂದ ಒಲೆ ಮೇಲೆ ಇಟ್ಟು ಮಾಡಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ಸೊ ಹಾಗಾಗಿ ಆರಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿರಿ. ಫೈನಲಾಗಿ 2 ಕಲರ್, ಒಂದು ಚಾಕ್ಲೇಟ್ ಕಲರ್, ಒಂದು ವೈಟ್ ಕಲರಲ್ಲಿ ನಮಗೆ ಜೇನುಗೂಡಿನಂತಹ ಮೈಸೂರು ಪಾಕ್ ರೆಡಿ ಆಗುತ್ತೆ. ಇದು ಗಟ್ಟಿ ಮೈಸೂರು ಪಾಕು. ನಿಮಗೆ ಮೆದು ಬೇಕಂದ್ರೆ ಸ್ವಲ್ಪ ಮೆದು ತೊಗೋಬೇಕು. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.